ಬೀದರ್ ಕೋಟೆಯಲ್ಲಿ ಕಳೆದ ರಾತ್ರಿ ನಡೀತಾ ಇದ್ದ ತಮಿಳು ಚಿತ್ರದ ಚಿತ್ರೀಕರಣದ ಮೇಲೆ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ದಾಳಿ ನಡೆಸಿದೆ. ಅನುಮತಿ ಇಲ್ಲದೆ ಚಿತ್ರೀಕರಣಕ್ಕೆ ಪ್ರಾಣಿಗಳನ್ನು ಬಳಕೆ ಮಾಡಲಾಗುತ್ತಿದೆ ಅನ್ನೋ ಮಾಹಿತಿ ಆಧರಿಸಿ ರೇಡ್ ನಡೆಸಲಾಗಿದೆ. ಕೋಟೆಯಲ್ಲಿ ತಮಿಳಿನ ಗತ್ತು ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಈ ವೇಳೆ ನಾಯಕಿಯನ್ನ ಪರಿಚಯಿಸುವ ದೃಶ್ಯಕ್ಕೆ ಕುದುರೆ ಎತ್ತುಗಳನ್ನು ಬಳಸಲಾಗಿತ್ತು. ಆದರೆ ಇದಕ್ಕೆ ಅನುಮತಿ ಪಡೆದಿಲ್ಲ ಅಂತ ಮಂಡಳಿಯ ಸದಸ್ಯ ಶಿವಯ್ಯಸ್ವಾಮಿ ನೇತೃತ್ವದಲ್ಲಿ ದಾಳಿ ಮಾಡಲಾಯಿತು. ಮತ್ತೊಂದೆಡೆ ಕೋಟೆಗೆ ಹಾನಿಯಾಗುವಂತಹ ಭಾರೀ ಗಾತ್ರದ ಕ್ರೇನ್ಗಳನ್ನು ಶೂಟಿಂಗ್ಗೆ ಬಳಸಿಕೊಳ್ಳಲಾಗ್ತಾ ಇದೆ. ಈ ಕುರಿತು ಕೇಂದ್ರಕ್ಕೆ ವರದಿ ನೀಡೋದಾಗಿ ಶಿವಯ್ಯ ತಿಳಿಸಿದರು. ದಾಳಿ ವೇಳೆ ಬೀದರ್ ಪೊಲೀಸರು ಜೊತೆಗಿದ್ರು. ರೇಡ್ ಹಿನ್ನೆಲೆಯಲ್ಲಿ ಚಿತ್ರತಂಡ ಶೂಟಿಂಗ್ ಸ್ಥಗಿತಗೊಳಿಸಿತು. ಬೀದರ್ ನಗರದ ಕೋಟೆ ಆವರಣದಲ್ಲಿ ಗತ್ತು ಅನ್ನುವಂಥ ಒಂದು ತಮಿಳು ಚಿತ್ರವನ್ನು ಇಲ್ಲಿ ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದಾರೆ. ಈ ಒಂದು ಚಿತ್ರದಲ್ಲಿ ಸುಮಾರು 15 ಅಂದರೆ ಸುಮಾರು 10 ರಿಂದ 12 ನಮ್ಮ ಕುದುರೆ, ಆಮೇಲೆ ಒಂದು 4 ರಿಂದ 8 ಹಸುಗಳನ್ನು, ಗೋವುಗಳನ್ನು, ನಮ್ಮ ಏನು ಹೇಳ್ತೀವಿ ನಾವು ಬಂಡಿ ಅಂತ ಏನು ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಅವುಗಳನ್ನು ಪರ್ಫಾರ್ಮಿಂಗ್ ಇದರಲ್ಲಿ ಶೂಟ್ ಮಾಡ್ಲಿಕ್ಕೆ ಅವ್ರು ಇಲ್ಲಿ ಬಂದಿದ್ರು. ನಮ್ಮ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ವತಿಯಿಂದ ಯಾವುದೇ ಪ್ರಾಣಿಗಳನ್ನ ಚಿತ್ರದಲ್ಲಿ ಅವನ್ನ ಶೋ ಮಾಡಬೇಕಾದ್ರೆ, ಪ್ರದರ್ಶನ ಮಾಡಬೇಕಾದ್ರೆ ನಮ್ಮಿಂದ ಪ್ರಿಯರ್ ಆಗಿ ಅವರು ಡಿಡಿ ಕಟ್ಟಿ ನಮ್ಮ ಹತ್ರ ಪರವಾನಗಿ ತಗೋಬೇಕು. ಸೊ ಇಲ್ಲ ಅಂದ್ರೆ ಅದು ಅನ್ಅಥರೈಸ್ ಆಗುತ್ತೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುತ್ತೆ. ಸೊ ಹಾಗಾಗಿ ನಾನು ವಿತೌಟ್ ಪರ್ಮಿಷನ್ ಶೂಟ್ ಮಾಡ್ಲಿಕ್ಕೆ ಪರ್ಮಿಟ್ ಇಲ್ಲ ಅಂತ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ. ಪೊಲೀಸ್ ಅಧಿಕಾರಿಗಳ ಸ್ಥಳದಲ್ಲಿ ಬಂದಿದ್ದಾರೆ, ಅವರೆಲ್ಲ ನೋಡ್ತಾ ಇದಾರೆ, ಅವ್ರ ಹತ್ರ ಪರಿಶೀಲನೆ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ. ಅವ್ರು ಆಸ್ ಪರ್ ಪಿ